Good morning, students. Welcome back to Commerce with Mamta ಚಾನಲ್. ನಾವು ಇವತ್ತು ಯಾವುದೇ ಒಂದು ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡ್ತಾ ಇಲ್ಲ ಇಲ್ಲಿ. ಇವತ್ತು ಜನರಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಪಿ ಯು ಸಿ ರಿಸಲ್ಟ್ಸ್ ಎಲ್ಲ ಬಂದಾಯಿತು. ಐ ಹೋಪ್ ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಫರ್ದರ್ ಅಡ್ಮಿಷನ್ಸ್ ಪ್ರಾಸೆಸ್ ಎಲ್ಲ ನಡೀತಾ ಇರುತ್ತೆ ಇವಾಗ. ಸೊ ಇವಾಗ ಎಲ್ಲರ ತಲೆಯಲ್ಲೂ ಒಂದೇ ಕ್ವಶನ್. ಆಫ್ಟರ್ ಸೆಕೆಂಡ್ ಪಿ ಯು ಸಿ ನಾವೇನೋ ಕಾಮರ್ಸ್ ಮಾಡಿದ್ವಿ ಬಿಫೋರು. ಸೊ ಇವಾಗ ಆಫ್ಟರ್ ಸೆಕೆಂಡ್ ಪಿ ಯು ಸಿ ವಾಟ್ ನೆಕ್ಸ್ಟ್ ಅಂತಕ್ಕಂಥದ್ದು ಒಂದು ಕ್ವಶನ್, ಹೌದಾ? ವಾಟ್ ನೆಕ್ಸ್ಟ್, ಇದು ಒಂದೇ, ಎಲ್ಲರ ತಲೆಯಲ್ಲೂ ಇದೇ ಕ್ವಶನ್ ಇರುತ್ತೆ ಇವಾಗ. ವಾಟ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ಕಾಮರ್ಸ್ ಏನೋ ತೊಗೊಂಬಿಟ್ವಿ, ಹೆಂಗೋ ಮುಗ್ದೋಯ್ತು. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಬಿ ಕಾಮ್ ಮಾಡೋದಾ ಅಥವಾ ಬಿ ಎ ಮಾಡೋದಾ ಅಂತಂದ್ಬಿಟ್ಟು ಎಲ್ಲರ ತಲೆಯಲ್ಲೂ ಇರುತ್ತೆ. ಇವಾಗ ಬಿ ಕಾಮ್ ಕೆಲವೊಂದಿಷ್ಟು ಜನ ಬಿ ಕಾಮ್ ಬೇಡ ಅಂತ ಅಂದ್ಕೋತಾರೆ. ಯಾಕಂತಂದರೆ ಗೌರ್ನಮೆಂಟ್ ಜಾಬ್ಸ್ ಅಪಾರ್ಚುನಿಟೀಸ್ ಕಡಿಮೆ ಇರುತ್ತೆ. ದೆನ್ ಬ್ಯಾಂಕಿಂಗ್ ಹೋಗ್ಬೋದು. ತುಂಬ ಜನ ಏನು ಅನ್ಕೋತಾರೆ, ಬ್ಯಾಂಕಿಂಗು ಅಂದ್ರೇ ಕಾಮರ್ಸ್ ಅಂದ್ರೇ ಬ್ಯಾಂಕಿಂಗ್ ಅಂತಂದ್ಬಿಟ್ಟು ತುಂಬ ಜನ ಅಂತ ಆ ಥರ ಒಂದು ಮಿತ್ ಇದೆ. ಸೊ ಇನ್ನು ಕೆಲವೊಂದಿಷ್ಟು ಜನಗಳು ಏನು ಮಾಡ್ತಾರೆ ಅಂತಂದರೆ ಸ್ಟೂಡೆಂಟ್ಸು, ಸೊ ಇವಾಗ ಕಾಮರ್ಸ್ ಮಾಡಿರ್ತಾರೆ, ಕಾಮರ್ಸನ್ನು ಬಿಟ್ಟು ಇವಾಗ ನೆಕ್ಸ್ಟ್ ಬಿ ಕಾಮ್ ಮಾಡಬೇಕು ತಾನೇ, ಬ್ಯಾಚುಲರ್ ಆಫ್ ಕಾಮರ್ಸನ್ನು ಮಾಡಲ್ಲ. ಯಾಕಂತಂದರೆ ದೇ ವಿಲ್ ಗೋ ಫಾರ್ ಬಿ ಎನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಬಿ ಎನ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಗೌರ್ನಮೆಂಟ್ ಜಾಬ್ ಆಪರ್ಚುನಿಟೀಸ್ ಇರ್ತವೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ಕೋಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಬಿ ಎನ ಚೂಸ್ ಮಾಡ್ತಾ ಹೋಗ್ತಾರೆ. ಎಷ್ಟೊಂದು ಜನರ ತಲೆಯಲ್ಲಿ ಏನಿದೆ ಅಂತಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೇ ಗೌರ್ನಮೆಂಟ್ ಜಾಬ್ಸ್ ಸಿಗೋದು ಅಂತಂದ್ಬಿಟ್ಟು. ಸೊ ಅದು ಕರೆಕ್ಟ್. ಗೌರ್ನಮೆಂಟ್ ಜಾಬ್ಸ್ ಸಿಗಬೇಕು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೀಲೇಬೇಕು. ವಿತೌಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವು ಪ್ರಿಪೇರ್ ಆಗೋಕ್ಕೆ ನಾವು ಮಾಡೋಕ್ಕಾಗಲ್ಲ, ನಾವು ಗೌರ್ನಮೆಂಟ್ ಜಾಬ್ಸ್ಗಳನ್ನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಿಮ್ಗಳಿಗೆ ಎಲ್ಲರ ತಲೆಯಲ್ಲೂ ಒಂದೇ ಇರುತ್ತೆ, ಬಿ ಕಾಮ್ ಮಾಡಿದರೆ ಗೌರ್ನಮೆಂಟ್ ಜಾಬ್ ಸಿಗಲ್ಲ, ಬ್ಯಾಂಕ್ಗಳಿಗೆ ಹೋಗಬೇಕು ಅಂತಂದ್ಬಿಟ್ಟು. ಸೊ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನಿಮಗೆ. ಗೌರ್ನಮೆಂಟ್ ಜಾಬ್ಸ್ನ ಬಿ ಎ ಮಾಡಿದವ್ರು ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಸೊ ಬಿ ಕಾಮ್ ಸ್ಟೂಡೆಂಟ್ಸಿಗೂ ಕೂಡ ಏನಿದೆ, ಗೌರ್ನಮೆಂಟ್ ಜಾಬ್ಸ್ಗಳನ್ನು ಬರಿಬೋದು, ಮತ್ತು ಗೌರ್ನಮೆಂಟ್ ಜಾಬ್ ಫೆಸಿಲಿಟಿ ಕೂಡ ಇದೆ. ಈ ಥರ ನೋಡ್ತಾ ಹೋದರೆ ಬಿ ಕಾಮ್ದವ್ರಿಗೆ ಅಂತಲೇ ಕೆಲವೊಂದಿಷ್ಟು ಗೌರ್ನಮೆಂಟ್ ಜಾಬ್ಸ್ಗಳು ಬಿಡ್ತಾ ಹೋಗ್ತಾರೆ, ಗೌರ್ನಮೆಂಟಿಂದ ಅಥವಾ KPSCಯಿಂದ ಬಿಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನೀವೆಲ್ಲರೂ ಪ್ರಿಪೇರ್ ಆಗ್ತಾ ಹೋಗ್ಬೋದು. ದೆನ್ ಇನ್ನೊಂದು ಕಡೆ ಬಂದಾಗ ಬ್ಯಾಂಕಿಂಗ್. ಸೊ ದರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಬಿ ಕಾಮ್ ಆ್ಯಂಡ್ ಬ್ಯಾಂಕಿಂಗ್. ಸೊ ಎಲ್ಲರೂ ಏನಂತ ಅನ್ಕೋತಾರೆ, ಕಾಮರ್ಸ್ ಮಾಡಿದರೆ ಬ್ಯಾಂಕಿಂಗು ಅಂತಂದ್ಬಿಟ್ಟು. ಸೊ ಬ್ಯಾಂಕಿಂಗಿಗೂ ಕಾಮರ್ಸಿಗೂ ಏನು ಸಂಬಂಧ ಇಲ್ಲವೇ ಇಲ್ಲ. ಯಾಕಂತಂದರೆ ಅಲ್ಲಿ ವರ್ಕ್ ಮಾಡುವಾಗ ಕಾಮರ್ಸ್ ಬೇಕಾಗುತ್ತೆ. ಸೊ ನಾವು ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನು ಬರೆದ್ರೆ ಮಾತ್ರ ನಮ್ಮ ಬ್ಯಾಂಕಿಂಗಲ್ಲಿ ಅಪಾಯಿಂಟ್ ಆಗೋಕ್ಕೆ ಸಾಧ್ಯ. ಕಾಮರ್ಸ್ ಮಾಡಿಬಿಟ್ರೆ ಬ್ಯಾಂಕಿಂಗ್ ಹೋಗೋಕ್ಕಾಗಲ್ಲ. ಸೊ ಇವಾಗ ನೋಡಿ, ನಿಮಗೆ ಏನಕ್ಕೆ ಕಾಮರ್ಸ್ ಮಾಡಿದ ಸ್ಟೂಡೆಂಟ್ಸ್ ಎಲ್ಲರೂ ಬಿ ಎ ಕಡೆ ಹೋಗ್ತಾರೆ. ಸೊ ಇವಾಗ ಅತಿ ಹೆಚ್ಚಾಗಿ ನೋಡ್ತಾ ಇರೋದು ನಾವು ಇದನ್ನೇ. ಕಾಮರ್ಸ್ ಮಾಡಿದವರೆಲ್ಲ ಏನು ಮಾಡ್ತಾರೆ, ದೆನ್ ಬಿ ಎ ಮಾಡಿಬಿಡ್ತಾರೆ. ಬಿ ಎ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈಸಿ ಆಗುತ್ತೆ, ಸೊ ಆ ಥರ ಮಾಡ್ಬೋದು ನಾವು ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಬಿ ಎನ ಚೂಸ್ ಮಾಡ್ತಾ ಹೋಗ್ತಾರೆ. ಸೊ ಆ ತಪ್ಪುಗಳನ್ನು ಮಾಡಬೇಡಿ. ಯಾಕಂತಂದರೆ ಬಿ ಕಾಮ್ ಮಾಡೋದ್ರಿಂದ ನಿಮಗೆ ಬಿ ಕಾಮಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಗೌರ್ನಮೆಂಟ್ ಎಕ್ಸಾಮ್ಸ್ಗಳ ಕಾಲ್ ಮಾಡ್ತಾ ಹೋಗ್ತಾರೆ. ಓನ್ಲಿ ಫಾರ್ ಬಿ ಕಾಮ್ ಅಥವಾ M.Com ಅಥವಾ ಕಾಮರ್ಸ್ ಇದ್ದವ್ರಿಗೆ ಮಾತ್ರನೇ ಏನು ಮಾಡೋಕ್ಕಾಗುತ್ತೆ, ಆ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡೋಕ್ಕಾಗುತ್ತೆ. ಸೊ ಬಿ ಎದವರು ಬರೋಕ್ಕಾಗಲ್ಲ, ಅಲ್ಲಿ BSc ಅವರು ಬರೋಕ್ಕಾಗಲ್ಲ. ಸೊ ಬಿ ಕಾಮ್ದವ್ರು ಮಾತ್ರನೇ ಏನು ಮಾಡ್ಬೋದು, ಆ ಎಕ್ಸಾಮ್ಸ್ಗಳನ್ನು ಬರಿಬೋದಾಗುತ್ತೆ. ಸೊ ನಿಮಗೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಕಾಂಪಿಟೇಷನನ್ನು ನೀವು ಸ್ಮಾರ್ಟಾಗಿ ತೊಗೋಬೇಕು ಅಂತಂದ್ಬಿಟ್ಟು ಒಂದು ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ಇವಾಗ ನೋಡಿ, ನಾವು ಯಾವ ರೀತಿಯಾಗಿ ಸ್ಮಾರ್ಟಾಗಿ ಎಕ್ಸಾಮ್ಸ್ಗಳನ್ನು ಬರಿತಾ ಹೋಗಬೇಕು. ಇವಾಗ ವಾಸ್ಟ್ ಕಾಂಪಿಟೇಷನ್ ಐತೆ, ಹೌದಾ? ಕಾಂಪಿಟೇಷನ್ನು ಹೆವಿ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ಹಾರ್ಡಾಗಿ ವರ್ಕ್ ಮಾಡೋದು ಇರುತ್ತೆ, ಬಟ್
ಅದ್ರ ಜೊತೆಗೆ ಸ್ಮಾರ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸ್ಮಾರ್ಟ್ ಆಗಿ ವರ್ಕ್ ಮಾಡಿದಾಗ ಮಾತ್ರ ನಾವು ಕಾಂಪಿಟೇಟಿವ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಾರ್ಮಲ್ ಎಕ್ಸಾಮ್ಸ್, ಯಾವುದೋ ಒಂದು PDO ಆಗಲಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಗಲಿ ಮತ್ತೊಂದಾಗಲಿ, ಸೊ ಆ ಥರ ಎಲ್ಲ ಎಕ್ಸಾಮ್ಸ್ಗಳು ಕಾಲ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಹೋಗ್ತಾರೆ? ಡಿಪ್ಲೊಮಾ ಅವ್ರು ಹಾಕ್ತಾರೆ, ಆರ್ಟ್ಸ್ ಅವ್ರು ಹಾಕ್ತಾರೆ, ಸೈನ್ಸ್ ಅವ್ರು ಹಾಕ್ತಾರೆ, ಕಾಮರ್ಸ್ ಅವ್ರು ಹಾಕ್ತಾರೆ. ದೆನ್ ಬೇರೆ ಬೇರೆ ಕೋರ್ಸ್ ಅವರೆಲ್ಲ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 100 ಪೋಸ್ಟ್ ಇದೆ ಅಂತ ಅನ್ಕೋರಿ. ದೆನ್ ಅಪ್ಲಿಕೇಶನ್ ಹಾಕಿರೋರು ಎಷ್ಟು ಜನ? ಎಲ್ಲ ಕೋರ್ಸ್ ಅವರು ಕೂಡ ಅಪ್ಲೈ ಮಾಡಿರ್ತಾರೆ. 1,00,000 ಮೆಂಬರ್ಸ್ ಅಪ್ಲೈ ಮಾಡಿದ್ದಾರೆ ಅಂತ ಅನ್ಕೋರಿ. ದೆನ್ ಎಕ್ಸಾಮಿಗೆ ಅಪಿಯರ್ ಆಗ್ತಕ್ಕಂಥ ಮಕ್ಕಳು ಎಷ್ಟು? 90 ಜನ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾ ಹೋಗ್ತಾರೆ ಅಂತ ಅನ್ಕೋರಿ. ದೆನ್ ಇವಾಗ 100 ಪೋಸ್ಟಿಗೆ ಎಷ್ಟು ಜನ ಬರೀತಾರೆ ಎಕ್ಸಾಮ್ಸ್ಗಳನ್ನ? 90,000 ಜನ ಬರೀತಾರೆ. 90,000 ಜನ ಎಕ್ಸಾಮ್ ಬರೆದ್ರೆ ಈ 100 ಪೋಸ್ಟ್ ಯಾರಿಗೆ ಹೋಗುತ್ತೆ ಅನ್ನೋದೊಂದು ಪ್ರಶ್ನೆ ಇಲ್ಲಿ, ಹೌದಾ? 90,000 ಜನ ಎಕ್ಸಾಮ್ ಬರೆದಿದ್ರು, 100 ಪೋಸ್ಟ್ ಇದ್ವು, ಹೌದಾ? 900 ಮೆಂಬರ್ಸ್ ಅಂದರೆ ಪರ್ ಈಚ್ ಒಂದೊಂದು ಪೋಸ್ಟಿಗೂ 900 ಜನ ಏನು ಮಾಡ್ತಾರೆ, ಕಾಂಪಿಟೇಷನನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾರ್ಮಲ್ ಅಂದರೆ ಬೇರೆ ಬೇರೆ ಕೋರ್ಸ್ ಅವ್ರು ಎಲ್ಲರೂ ಬಂದಾಗ ಇಷ್ಟ ಆಗ್ತಾ ಹೋಗುತ್ತೆ. 900 ಮೆಂಬರ್ಸ್ ಒಂದು ಪೋಸ್ಟಿಗೆ ಕಾಂಪೀಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ಥರ ಇವಾಗ ಬರ್ರಿ, ಓನ್ಲಿ ಫಾರ್ ಕಾಮರ್ಸ್ ಅಂತಂದ್ಬಿಟ್ಟು ಕೆಲವೊಂದು ಎಕ್ಸಾಮ್ಸ್ಗಳು ಇರ್ತವೆ, ಹೌದಾ? ಕೆಲವೊಂದು ಎಕ್ಸಾಮ್ಸ್ಗಳು ಅಲ್ಲಿ ನೋಡಿ, ಇವಾಗ ಅದೇ 100 ಪೋಸ್ಟನ್ನು ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ 100 ಪೋಸ್ಟನ್ನು ತೊಗೊಂಡ್ರಿ. ದೆನ್ ಅಪ್ಲಿಕೇಶನ್ ಬಂದಿರೋದು ಎಷ್ಟು? ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಪ್ರಿಪೇರ್ ಆಗ್ತಿರ್ತಾರೆ. ಕಾಮರ್ಸ್ ಎಕ್ಸಾಮ್ಸಿಗೆ ಅಂತಂದ್ಬಿಟ್ಟು ಯಾರು ಅದಕ್ಕೊಂದಕ್ಕೆ ಅಂತಂದ್ಬಿಟ್ಟು ಕೂತಿರಲ್ಲ, ಹೌದಾ? ಸೊ ಅಪ್ಲಿಕೇಶನ್ಸ್ಗಳು ಅಲ್ಲಿ ಕಡಿಮೆ ಬರ್ತಾ ಹೋಗುತ್ತೆ. ದೆನ್ ಇಲ್ಲಿ ಹೋಲ್ಸ್ಕೊಂಡ್ರೆ ಇವಾಗ ಡಿಪ್ಲೊಮಾ ಸ್ಟೂಡೆಂಟ್ಸು, ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರೂ ಅಪ್ಲೈ ಮಾಡಿರ್ತಾರೆ. ಇಲ್ಲಿ ಓನ್ಲಿ ಕಾಮರ್ಸ್ ಅವ್ರು ಮಾತ್ರ ಏನು ಮಾಡ್ತಾರೆ, ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಕಾಮರ್ಸಿಂದ ಎಷ್ಟು ಜನ ಔಟ್ಪುಟ್ ಆಗಿರ್ತಾರಲ್ಲ ಅವ್ರು ಮಾತ್ರ ಏನು ಮಾಡ್ತಾರೆ, ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಅಪ್ಲಿಕೇಶನ್ನು ಒಂದು 50,000 ಬಂದಿದೆ ಅಂತ ಅನ್ಕೋರಿ. ದೆನ್ ಎಕ್ಸಾಮ್ಸಿಗೆ ಬರೋರು ಎಷ್ಟು ಜನ? ಅದರಲ್ಲಿ ಒಂದು 40,000 ಜನ ಬರ್ತಾರಂತ ಅನ್ಕೋರಿ. ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು, ಒಂದು 40,000 ಜನ ಬರ್ತಾರೆ. ದೆನ್ ಅದರಲ್ಲಿ ಓನ್ಲಿ ಫಾರ್ ಕಾಮರ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರೋರು ಎಷ್ಟು ಜನ? ತುಂಬ ರೇರು ಸಿಗೋದು. ಕಾಮರ್ಸ್ ಎಕ್ಸಾಮ್ಸ್ಗಳಿಗೆ ಅಂತಲೇ ಕೂತು ಓದೋರು ತುಂಬ ಜನ ಕಡಿಮೆ, ಹೌದಾ? ಸೊ ಒಂದು 10,000 ಜನ ಇರ್ತಾರೆ ಅಂತ ಅನ್ಕೋರಿ. ಅದೊಂದು 40,000 ಜನ ಎಕ್ಸಾಮ್ ಬರೆದಿರ್ತಾರೆ. ಬಟ್ ಅದರಲ್ಲಿ ಕರೆಕ್ಟಾಗಿ ಕಾಮರ್ಸ್ ಎಕ್ಸಾಮ್ಸಿಗೆ ಅಂತಲೇ ಕೂತು ಓದಿರೋರು ಎಷ್ಟು ಜನ? ಒಂದು 10,000 ಜನ. 10,000 ಜನ ಡಿವೈಡೆಡ್ ಬೈ 100 ಪೋಸ್ಟ್ ಇತ್ತು ತಾನೆ. ಸೊ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 100. ಒಂದು ಪೋಸ್ಟಿಗೆ ಇಲ್ಲಿ ಎಷ್ಟು ಜನ ಫೈಟ್ ಮಾಡ್ತಾ ಹೋಗ್ತಾರೆ? 100 ಮೆಂಬರ್ಸ್. ಒಂದು ಪೋಸ್ಟಿಗೆ 100 ಮೆಂಬರ್ಸಲ್ಲಿ ನಾವು ಒಬ್ಬರಾಗಿರೋದು ಚಲೋನೋ, ಅಥವಾ 900 ಮೆಂಬರ್ಸಲ್ಲಿ ಒಬ್ಬರಾಗಿರೋದು ಚೆನ್ನಾಗಿರುತ್ತೋ? ಸೊ ಇವಾಗ ನೋಡಿ, ಇಲ್ಲಿ ನಂಬರ್ ಆಫ್ ಅಪ್ಲಿಕಂಟ್ಸ್ ಎಷ್ಟು ಜನ ಕಡಿಮೆ ಇರೋದು, ಹೌದಾ? ಅಂದರೆ ಕಾಂಪಿಟೇಷನ್ನ ಕೊಡ್ತಿರೋರು ಕಡಿಮೆ. ಇಲ್ಲಿ 100 ಮೆಂಬರ್ಸ್, ಒಂದು ಪೋಸ್ಟಿಗೆ 100 ಜನ ಕೊಡ್ತಿದ್ದಾರೆ, ಇಲ್ಲಿ ಒಂದು ಪೋಸ್ಟಿಗೆ 900 ಜನ. ಸೊ ಟೋಟಲ್ ಡಿಫ್ರೆನ್ಸ್ ಎಷ್ಟಾಯಿತು? 800 ಡಿಫ್ರೆನ್ಸ್ ಆಯ್ತಾ ಹೋಗ್ತು. ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮಗೆ ಒಬ್ಬೊಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಸೊ 800 ಜನ ಎಲಿಮಿನೇಟ್ ಆದರೆ ಅಂತಂದರೆ ನೀವು ಅದರಷ್ಟು ಲಕ್ಕಿ ಯಾರೂ ಇಲ್ಲ, ಹೌದಾ? ಈ ಒಂದು 100 ಮೆಂಬರ್ಸಲ್ಲಿ ನೀವು ಒಬ್ಬರಾಗಿದ್ದರೆ ಎಷ್ಟು ಲಕ್ಕಿ. ಸೊ ಹಂಗಾಗಿ ಇಲ್ಲಿ ಮತ್ತೆ ಕಾಮರ್ಸ್ ಎಕ್ಸಾಮಲ್ಲಿ ಏನಾಗುತ್ತೆ, BSc ಅವ್ರು ಬರಲ್ಲ, BAದವ್ರು ಬರಲ್ಲ, ದೆನ್ ಡಿಪ್ಲೊಮಾದವ್ರು ಬರಲ್ಲ. ಸೊ ಯಾರು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಒಂದು ಸ್ಟ್ರೀಮ್ ಎಕ್ಸಾಮ್ಸ್ಗಳಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಸೊ BSc ಅವರಿಗೆ ಅಂತಲೇ ಸಪ್ರೇಟ್ ಅವರಿಗೂ ಕೂಡ ಸಪ್ರೇಟ್ ಎಕ್ಸಾಮ್ಸ್ಗಳು ಇರುತ್ತೆ. ಸೊ ಅದೇ ಥರ ನಮಗೂ ಕೂಡ ಕಾಮರ್ಸಲ್ಲಿ ಕೂಡ ಏನಿದೆ, ಸಪರೇಟ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಗವರ್ನಮೆಂಟ್ ಜಾಬ್ಸ್ಗಳಿಗೆ. ಸೊ ನಮ್ಮ ಒಂದು ಈ ಒಂದು ಭಾಗ ಅಂದರೆ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಅತಿ ಹೆಚ್ಚಾಗಿ ಏನು ಮಾಡ್ತಾರೆ, ಗವರ್ನಮೆಂಟ್ ಜಾಬ್ಸ್ಗಳಿಗೆ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಯಾಕಂತಂದರೆ ಇಲ್ಲಿ ಇಂಡಸ್ಟ್ರಿಗಳು ಕಡಿಮೆ ಇರೋದ್ರಿಂದ. ಸೊ ಎಲ್ಲರೂ ಏನು ಮಾಡ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಗವರ್ನಮೆಂಟ್ ಜಾಬ್ಸ್ಗಳಿಗೆ ಸ್ವಲ್ಪ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಸೊ ಕಾಮನ್ ಆಗಿ ಏನು ಮಾಡ್ತಾರೆ, ಕಾಮರ್ಸ್ ಮುಗಿದ ತಕ್ಷಣ ಎಲ್ಲರೂ BA ಕಡೆ ಶಿಫ್ಟ್ ಆಗ್ತಾ ಹೋಗ್ತಾರೆ. ಸೊ ಇವಾಗ ನೋಡಿ, BA ಮಾಡೋದ್ರಿಂದ ಏನಿರುತ್ತೆ, BCom ಮಾಡೋದ್ರಿಂದ ಇದು ಸ್ಪೆಷಲ್ ಅಡ್ವಾಂಟೇಜ್ ತಾನೇ. BCom ಮಾಡೋದ್ರಿಂದ ಸ್ಪೆಷಲ್ ಅಡ್ವಾಂಟೇಜ್ ಸಿಗ್ತಾ ಹೋಗುತ್ತೆ ನಿಮಗೆ. ಇದ್ರ ಜೊತೆಗೆ ನೀವು ಬೇಕಾದರೂ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೂ ಕೂಡ ನೀವೇನು ಮಾಡ್ಬೋದು, ಪ್ರಿಪೇರ್ ಆಗ್ತಾ ಹೋಗ್ಬೋದು. ಅಂದರೆ ಅದೇ ಬೇರೆ ಎಲ್ಲ ಸ್ಟ್ರೀಮ್ ಅವರು ಕೂಡ ಎಕ್ಸಾಮ್ ಬರೀತಾರಲ್ಲ,
ಸೊ ಆ ಎಲ್ಲ ಎಕ್ಸಾಮ್ಸ್ಗಳನ್ನು ನೀವು ಕೂಡ ಬರಿಬೋದು. ಬಟ್ ಈ ಕಾಮರ್ಸ್ ಎಕ್ಸಾಮ್ಸ್ಗಳನ್ನು BSc ಅವ್ರು ಬರೆಯೋಕ್ಕಾಗಲ್ಲ, BA ಅವ್ರು ಬರೆಯೋಕ್ಕಾಗಲ್ಲ, ದೆನ್ ಡಿಪ್ಲೊಮಾ ಅವರು ಬರೆಯೋಕ್ಕಾಗಲ್ಲ. ನೀವು ಮಾತ್ರ ಬರೆಯೋಕ್ಕಾಗೋದು. ಸ್ಪೆಷಲ್ ಕಾಮರ್ಸ್ ಅಂತಂದ್ರೇ ಏನು, ಸ್ಪೆಷಲ್ ಕಾಮ್ ಆಗಿ ಇರ್ತಕ್ಕಂಥದ್ದು ಕಾಮರ್ಸ್. ಹೌದು ತಾನೇ, ನಾವೆಲ್ಲ ಹೇಳೋದು ಹಿಂಗೆ ಅಲ್ವಾ, ಕಾಮರ್ಸ್ ಅಂತಂದರೆ ಕಾಮ್ ಅಂತಂದ್ಬಿಟ್ಟು. ಸೊ ನಾವು ಕಾಮಾಗೇ ಇರೋಣ, ಎಲ್ಲರ ಜೊತೆನೂ ಫೈಟ್ ಮಾಡೋಣ. ಅದ್ರ ಜೊತೆಗೆ ನಮ್ಮದೇ ಒಂದು ಸಪ್ರೇಟ್ ಸ್ಟ್ರೀಮ್ ಇದೆ. ಯಾವುದೇ ಈಗ ನೋಡಿ, ಯಾವುದೇ ಒಂದು ಕೋರ್ಸನ್ನು ತಗೊಂಡ್ರೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಒಂದು ಸ್ಪೆಷಾಲಿಟಿ ಇರ್ತವೆ. ಸೊ ಎಲ್ಲರೂ ಈಗ ಇವಾಗಿನ ಟ್ರೆಂಡ್ ಏನಾಗಿದೆ ಅಂತಂದರೆ, ಕಾಮರ್ಸ್ ವೇಸ್ಟ್. ಎಲ್ಲರೂ ಹೇಳೋದು ಇದೆ, ಕಾಮರ್ಸ್ ವೇಸ್ಟ್, ಸುಮ್ಮನೆ ಉದ್ದಕ್ಕೆ ಓದೋದು, ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಏನೋ ಡಿಗ್ರಿ ಮುಗಿಸ್ತಾರೆ ಮನೇಲಿ ಕೂಡ್ತಾರೆ ಅನ್ನೋ ಥರ ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ಅಂಥವರಿಗೆ ನೀವು ಒಂದು ಎಕ್ಸಾಂಪಲ್ ಆಗಬೇಕು. ಅಂಥವರಿಗೆ ನೀವೇನು ಮಾಡಬೇಕು, ಆ BComಲ್ಲಿ ಈ ಥರ ಎಲ್ಲ ಸ್ಪೆಷಾಲಿಟೀಸ್ಗಳು ಇದ್ದಾವೆ. ಸೊ ನಾವು ಕೂಡ ಏನು ಮಾಡ್ಬೋದು, ಸ್ಪೆಷಲ್ ಅಂತಂದ್ಬಿಟ್ಟು ನಾವೇನು ಮಾಡ್ಬೋದು, ತೋರಿಸ್ತಾ ಹೋಗ್ಬೋದು ಇಲ್ಲಿ. ಇವಾಗ ನಾವು ನೋಡ್ತಾ ಹೋಗೋಣ, ಯಾವ್ಯಾವ ರೀತಿ ನಮಗೆ ಕಾಮರ್ಸಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ KPSCಯಲ್ಲಿ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ಗಳಲ್ಲಿ ಅಂತಂದ್ಬಿಟ್ಟು. ನಿಮಗೆ ಕಂಪ್ಲೀಟಾಗಿ ಒಂದು ಕೆರಿಯರ್ ಬಗ್ಗೆ ಯಾವ ರೀತಿಯಾಗಿ ನೀವು ಒಂದು ಗೈಡೆನ್ಸನ್ನು ನೋಡ್ತಾ ಹೋಗೋಣ ಇಲ್ಲಿ. ನೀವು ಯಾವ ರೀತಿಯಾಗಿ ಕೋರ್ಸ್ಗಳನ್ನು ನೆಕ್ಸ್ಟ್ ಚೂಸ್ ಮಾಡಿದರೆ ಏನು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನಾವು ಯಾರಿಗೂ ಕಮ್ಮಿ ಇಲ್ಲ ರೀ, BSc ಅವರು ಬರೀ ಸೈನ್ಸ್ ಅವ್ರಿಗೆ ಮಾತ್ರ ತುಂಬ ಆಪ್ಷನ್ಸ್ಗಳಿಲ್ಲ, ನಮಗೂ ಕೂಡ ತುಂಬ ಆಪ್ಷನ್ಸ್ಗಳಿದ್ದಾವೆ. ದೆನ್ ಎಲ್ಲ ಕೋರ್ಸಿಗೂ ನಾನು ಯಾವುದನ್ನು ಇಲ್ಲಿ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಅಥವಾ ಯಾವುದನ್ನು ಕೆಳ ಅಂತ ತೋರಿಸ್ತಾ ಇಲ್ಲ. ಬಟ್ ನಮಗೆ ಆಗಿರ್ತಕ್ಕಂಥ ಒಂದು ಕಾಮರ್ಸ್ ಇವಾಗಿನ ಒಂದು ಸಿಚುವೇಶನಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಕಾಮರ್ಸ್ ಎಲ್ಲ ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು, ಅದನ್ನು ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಸೊ ನೀವು ಕಾಮರ್ಸನ್ನು ಚೂಸ್ ಮಾಡಿರಿ, ನೆಕ್ಸ್ಟ್ ಕೆರಿಯರ್ ಪಾತ್ಗಳನ್ನು ಹುಡುಕ್ತಾ ಹೋಗ್ರಿ. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ದೆನ್ ನೋಡೋಣ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕಾಮರ್ಸಲ್ಲಿ ತುಂಬ ಆಪ್ಷನ್ಸ್ಗಳು ಇದ್ದಾವೆ ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ನೋಡ್ರಿ, ಕಾಮರ್ಸ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳ್ತೀನಿ. ಕಾರ್ಪೊರೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ದೆನ್ ಗವರ್ನಮೆಂಟ್ ಜಾಬ್ಸ್ಗಳನ್ನು ಬರಿತಾ ಹೋಗ್ಬೋದು. ದೆನ್ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನಾವೇನು ಮಾಡ್ಬೋದು. ಇವಾಗ ನೋಡಿ, ಕಾರ್ಪೊರೇಟ್ ಸೆಕ್ಟರ್ನ ಮಾತ್ರ ಫೋಕಸ್ ಮಾಡೋಣ. ಅಂದರೆ ಕಾರ್ಪೊರೇಟ್ ಸೆಕ್ಟರ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕಾಮರ್ಸ್ ಮಾಡೋದ್ರಿಂದ ಕಂಪನೀಸ್ಗಳಲ್ಲಿ ನಮಗೆ ಆಗಿರ್ತಕ್ಕಂಥ ಕೆಲವೊಂದು ಪೋಸ್ಟ್ಗಳು ಇರ್ತವೆ. ಹೌದಾ, ಕಾಮರ್ಸ್ ಮಾಡಿದವರಿಗೆ ಅಂತಲೇ ಕಾಮರ್ಸ್ ಅವ್ರು ಮಾತ್ರ ಏನು ಮಾಡ್ಬೋದು, ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಅಕೌಂಟೆಂಟ್, HR ಮ್ಯಾನೇಜರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಬಿಸ್ನೆಸ್ ಅನಾಲಿಸ್ಟ್, ದೆನ್ ಫಿನಾನ್ಷಿಯಲ್ ಅಡ್ವೈಸರ್, ಫಂಡ್ ಮ್ಯಾನೇಜರ್, ಪೋರ್ಟ್ಫೋಲಿಯೋ ಮ್ಯಾನೇಜರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಚೀಫ್ ಆಪರೇಟಿಂಗ್ ಆಫೀಸರ್, ಚೀಫ್ ಫಿನಾನ್ಷಿಯಲ್ ಆಫೀಸರ್. ಸೊ ಈ ಥರ ಇದನ್ನಲ್ಲದೆ ಮತ್ತೆ ಬೇರೆ ಬೇರೆ ಪೋಸ್ಟ್ಗಳು ಕೂಡ ಇರ್ತಾ ಹೋಗ್ತವೆ ಕಂಪನೀಸ್ಗಳಲ್ಲಿ. ಸೊ ನೀವು ಕಂಪನೀಸ್ಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಹೋಗ್ಬೋದು. ದೆನ್ ಇದಕ್ಕೆಲ್ಲ ಬೇಸಿಕ್ BCom ಅಥವಾ MCom ಆಗಿದ್ದರೆ ಸಾಕಾಗುತ್ತೆ, ನೀವು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ನಾನು ಕಂಪನಿಯಲ್ಲಿ ವರ್ಕ್ ಮಾಡಲ್ಲ, ಸೊ ನಾನು ಗವರ್ನಮೆಂಟ್ ಜಾಬ್ಸ್ಗಳಿಗೆ ಓದಬೇಕು ಅಂತಂದಾಗ ನಾನು ಆಲ್ರೆಡಿ ಹೇಳಿದೆ, ಅಥವಾ ಆರ್ಟ್ಸ್ ಮಾಡೋದ್ರಿಂದ, ಸೈನ್ಸ್ ಮಾಡೋದ್ರಿಂದ, ಕಾಮರ್ಸ್ ಮಾಡೋದ್ರಿಂದ ಏನಿರುತ್ತೆ ಅಂತಂದ್ಬಿಟ್ಟು. ಸೊ ಅವಾಗ ಹೇಳಿದ್ನಲ್ಲ, ಸ್ಪೆಷಲ್ ನಮಗೆ ಅಂತಲೇ ರಿಸರ್ವೇಷನ್ಗಳಿದ್ದಾವೆ ಅಂತಂದ್ಬಿಟ್ಟು. ಇದು ಒಂಥರ ರಿಸರ್ವೇಷನ್ ಇದ್ದಂಗೆನೆ, ನಮ್ಮ ಒಂದು 371 ಯಾವ ರೀತಿ ಐತಲ್ಲ ಹೈದರಾಬಾದ್ ಕರ್ನಾಟಕದವರಿಗೆ, ಅದೇ ಥರ ಇಲ್ಲಿ ಕಾಮರ್ಸ್ ಅವರಿಗೆ ಕೆಲವೊಂದು ರಿಸರ್ವೇಷನ್ ಪೋಸ್ಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಇದು ಸ್ಟೇಟ್ ಎಕ್ಸಾಮ್ಸ್ಗಳು, ಅಂದರೆ KPSC ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳು. ಸ್ಪೆಷಲಿ ಫಾರ್ BCom ಮಾಡಿದವರಿಗೆ ಮಾತ್ರ ಈ ಎಕ್ಸಾಮ್ಸ್ಗಳನ್ನು ಬರೆಯೋದಕ್ಕಾಗುತ್ತೆ. ಅಕೌಂಟೆಂಟ್ ಅಸಿಸ್ಟೆಂಟ್, ದೆನ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್, GST ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್. ದೆನ್ ಇದೇ ಥರ ಅಕೌಂಟ್ಸ್. ಇವಾಗ ನೋಡ್ರಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ತಗೋರಿ, ಅದು ಮೆಡಿಕಲ್ ಆಗಿರ್ಬೋದು, ಅಥವಾ ಒಂದು ಹಾಸ್ಪಿಟಲ್ ಇರ್ಬೋದು, ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಿರ್ಬೋದು, ಎಲ್ಲದರಲ್ಲೂ ಕೇಳಿ, ಒಂದು ಕಾಲೇಜಿಂದ ಹಿಡಿದು ಮತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಕೂಡ ಏನು ಮಾಡಬೇಕು, ಒಬ್ಬ ಅಕೌಂಟೆಂಟ್ ಇರಲೇಬೇಕು. ಏನಕ್ಕಂತಂದರೆ ಅಷ್ಟು ಇಂಪಾರ್ಟೆಂಟು, ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಲೇಬೇಕು. ಹೌದಾ, ಅಕೌಂಟ್ಸನ್ನು ನೀಟಾಗಿ ಮೇಂಟೈನ್ ಮಾಡಿದಾಗ ಮಾತ್ರ ನಮ್ಮ ಕಂಪನಿ ಏನಾಗುತ್ತೆ, ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ,
ಸೊ ಅದರಿಂದ ಅದೇ ತರ ಗವರ್ನಮೆಂಟ್ ಅಲ್ಲೂ ಕೂಡ ಅಕೌಂಟ್ ಆಫೀಸರ್ಗಳನ್ನ ಹೈರ್ ಮಾಡ್ತಾ ಹೋಗ್ತಾರೆ. ಅಪ್ಲಿಕೇಶನ್ ಅನ್ನ ಕರಿತಾ ಹೋಗ್ತಾರೆ. ಅಕೌಂಟ್ ಆಫೀಸರ್ ಮತ್ತೆ ಆಡಿಟ್ ಆಫೀಸರ್ ಅಂತ ಅಂದ್ಬಿಟ್ಟು. ಸೊ ಈ ತರ ಎಲ್ಲ ಏನ್ ಮಾಡ್ತಾರೆ, ಸ್ಪೆಷಲಿ ಫಾರ್ ಬಿಕಾಮ್ದವರಿಗೆ ಮಾತ್ರ ಇವು ಎಕ್ಸ್ಟ್ರಾ ಇವು. ನೀವು ಬೇಕಾದ್ರೆ PCPSI, ದೆನ್ PDO, ವಿಲೇಜ್ ಅಕೌಂಟೆಂಟ್, ಫಾರೆಸ್ಟ್ ಆಫೀಸರ್, ಬೇರೆ ಬೇರೆ ಎಕ್ಸಾಮ್ಸ್ಗಳು SDA, FDA ಎಲ್ಲದನ್ನು ಬರಿಬೋದು. ಅದ್ರ ಜೊತೆಗೆ ನೀವೇನ್ ಮಾಡ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳನ್ನ ನೀವು ಮಾತ್ರ ಬರೆಯೋಕ್ಕಾಗೋದು, ಬೇರೆ ಯಾರು ಬರೆಯೋಕ್ಕಾಗಲ್ಲ ಈ ಎಕ್ಸಾಮ್ಸ್ಗಳನ್ನ. ದೆನ್ ಸ್ಪೆಷಲಿ ಫಾರ್ MCOM ಮತ್ತೆ MBA. ಸೊ ನೀವು BCom ಮುಗ್ದಾದ್ಮೇಲೆ ನೀವು ಏನ್ ಮಾಡ್ತಾರೆ, ಹೈಯರ್ ಎಜುಕೇಶನಿಗೋಸ್ಕರ MBA ಮಾಡ್ತೀರಾ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, MBA ಮಾಡ್ತಾರೆ. ದೆನ್ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, MCOM ಮಾಡ್ತಾ ಹೋಗ್ತಾರೆ. ಸೊ MCOM ಮಾಡೋದ್ರಿಂದ ಏನ್ ಉಪಯೋಗ, MBA ಮಾಡೋದ್ರಿಂದ ಏನು ಉಪಯೋಗ ಅಂತ ನೋಡೋಣ. MCOM ಅಥವಾ MBA ಮಾಡಿದ್ರೆ ಇಲ್ಲಿ ಇದು ಒಂದು ಸ್ಪೆಷಲ್ ಎಕ್ಸಾಮ್ ಇದೆ. ಸೊ ಈ ಎಕ್ಸಾಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಇದುವರೆಗಾದ್ರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ. ಇದು ಬಂದು AC ಅಂತ ಅಂದ್ಬಿಟ್ಟು ಅಸಿಸ್ಟೆಂಟ್ ಕಂಟ್ರೋಲರ್, ಅಥವಾ ಇದರಲ್ಲೇ ಇನ್ನೊಂದು ಪೋಸ್ಟ್ ಕರೀತಾರೆ ಆಡಿಟ್ ಆಫೀಸರ್. ಇದು ಬಂದು ಗ್ರೂಪ್ A ಪೋಸ್ಟ್, ಇದು ಬಂದು ಗ್ರೂಪ್ B ಪೋಸ್ಟ್. ಸೊ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದು ಯಾರು ಅಂತಂದ್ರೆ KPSC ಅಂಡರ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್, KSAD ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಇದು ಬಂದು KS ಎಕ್ಸಾಮ್. KS ಎಕ್ಸಾಮ್ ಅನ್ನ ನಾವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಬರಿತಾ ಹೋಗ್ಬೋದು. ಕಾಮರ್ಸ್ ಅವರು ಮಾತ್ರ, ಕಾಮರ್ಸ್ ಅವರಿಗಂತಾನೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಪೆಷಲ್ ಆಗಿ KS ಅನ್ನ ಮೊದಲೆಲ್ಲ ಈ ಪೋಸ್ಟು KS ಅಲ್ಲೇನೆ ಇತ್ತು. ಸೊ ಇವಾಗ 3 years ಆಯ್ತು, 3 ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಿದ್ದಾರೆ ಸಪರೇಟ್ ಆಗಿ, ಓನ್ಲಿ ಫಾರ್ MCOM ಅಂಡ್ MBA ಅಂಡ್ CA ಸ್ಟೂಡೆಂಟ್ಸಿಗೆ ಅಂತಾನೆ ಏನ್ ಮಾಡ್ತಾರೆ, ಸಪರೇಟ್ ಆಗಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ಬಂದು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಇತ್ತು ಮುಂಚೆ, ಈಗಿಲ್ಲ, ಇಂಟರ್ವ್ಯೂಗಳನ್ನ ತೆಗೆದಾಕಿದ್ದಾರೆ. ಸೊ ಇದರಲ್ಲೆಲ್ಲ ಕಾಮರ್ಸ್ ಸಬ್ಜೆಕ್ಟ್ಸ್ಗಳನ್ನೇ ನೋಡ್ತಾ ಹೋಗ್ತೀವಿ ನಾವು. ಪ್ರಿಲಿಮ್ಸ್ ಅಲ್ಲೂ ಕೂಡ ಅಷ್ಟೇನೆ, ಮೇನ್ಸ್ ಅಲ್ಲೂ ಕೂಡ ಅಷ್ಟೇನೆ. ಸೊ ಈ ತರ ಒಂದು ಎಕ್ಸಾಮ್ ಇದೆ. ಇದು ಯಾರಿಗೂ ಡೈರೆಕ್ಟ್ ಆಗಿ ಆಪರ್ಚುನಿಟಿ ಸಿಗಲ್ಲ, ಹೌದು ತಾನೆ. KS ಅಂತಂದ್ರೆ ಸಪರೇಟ್ ಆಗಿ ಎಲ್ಲೂ ನಡೆಸಲ್ಲ, ನಮ್ಮ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಮಾತ್ರ ನಡೆಸೋದು. ಸೊ ಇದೇ ತರ ಇನ್ನೊಂದಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಅಂದ್ಬಿಟ್ಟು. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಇದು ಫಾರ್ MBA ಸ್ಟೂಡೆಂಟ್ಸ್ ಮಾತ್ರ ಈ ಎಕ್ಸಾಮ್ಗಳನ್ನ ತಗೋಬಹುದು. ಸೊ ಇದು ಕೂಡ ಗವರ್ನಮೆಂಟ್ ಜಾಬ್ ಎಕ್ಸಾಮ್. ದೆನ್ AP ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದ್ರೆ ನೀವು ನೋಡ್ತಾ ಹೋಗ್ತೀರಾ. ಸೊ B.Ed ಎಲ್ಲ ಮಾಡ್ಕೋತೀರಾ, ದೆನ್ ಏನ್ ಮಾಡ್ತೀರಾ, ಸ್ಕೂಲ್ಗಳಿಗೆಲ್ಲ ಹೋಗ್ಬೋದು ಅಂತ B.Ed ಮಾಡ್ತೀರಾ. ಸೊ ನಮ್ಮ ಒಂದು BCom ಸ್ಟ್ರೀಮ್ ಅವರಿಗೆ ಸ್ಕೂಲಲ್ಲಿ ಯಾವುದೇ ರೀತಿಯೆಲ್ಲ ಸಬ್ಜೆಕ್ಟ್ಗಳು ಸಿಗಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ಬೋದು, PU ಲೆಕ್ಚರ್ ಆಗ್ಬೋದು ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೋದು. ಸೊ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಬೇಕು ಅಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ನಾವೇನ್ ಮಾಡಬೇಕು, ತಗೋಬೇಕಾಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ತಗೋಬೇಕಾದ್ರೆ ಎಲಿಜಿಬಿಲಿಟಿ ಬಂದು MCOM ಮಾಡಿರ್ಬೇಕು ನೀವು, ಅಥವಾ MBA ಮಾಡಿರ್ಬೇಕು. ಆ ಒಂದು MCOM ಅಥವಾ MBA ಸ್ಟ್ರೀಮ್ ಅಲ್ಲಿನೇ ನೀವೇನ್ ಮಾಡಿರ್ಬೇಕು, KSET ಅನ್ನ ಕ್ಲಿಯರ್ ಮಾಡಿರ್ಬೇಕು. KSET ಕ್ಲಿಯರ್ ಆದ್ಮೇಲೆ ಏನ್ ಮಾಡ್ಬೋದು, AP ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ಬರೆದು ನಾವೇನ್ ಮಾಡಬಹುದು, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೋದಾಗುತ್ತೆ. ದೆನ್ PU ಲೆಕ್ಚರರ್ಗೆ ಏನ್ ಬೇಕು, MCOM ಪ್ಲಸ್ B.Ed ಬೇಕು. B.Ed ಇದ್ರೆ PU ಲೆಕ್ಚರರ್ ಕಾಲ್ ಮಾಡ್ತಾ ಹೋಗ್ತಾರೆ ಸ್ಟೇಟ್ ಗವರ್ನಮೆಂಟ್ ಇಂದ. ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನಾವು PU ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಇಷ್ಟು ಗವರ್ನಮೆಂಟ್ ಎಕ್ಸಾಮ್ಸ್ ಅಂದ್ರೆ ಓನ್ಲಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ. ದೆನ್ ಪ್ರೊಫೆಷನಲ್ ಕೋರ್ಸಸ್ಗಳು ಬರ್ತಾ ಹೋಗ್ತವೆ. ಪ್ರೊಫೆಷನಲ್ ಕೋರ್ಸಸ್ಗಳಲ್ಲಿ ಚಾರ್ಟೆಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, CS ಅಂತ ಕರಿತೀವಿ. ದೆನ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದ್ರೆ CMA ಅಂತ ಕರಿತೀವಿ. ಈ ಚಾರ್ಟೆಡ್ ಅಕೌಂಟೆಂಟ್, CA, CS, CMA ಇವೆಲ್ಲ ಬಂದು ಪ್ರೊಫೆಷನಲ್ ಕೋರ್ಸಸ್ಗಳು. ಸೊ ಇವುಗಳಿಗೆ ಕೋಚಿಂಗ್ಗಳನ್ನು ತಗೊಂಡು ಅಥವಾ ಇದರಲ್ಲಿ ಸ್ಟೆಪ್ಸ್ಗಳು ಬರ್ತಾ ಹೋಗ್ತವೆ. ಅಂದ್ರೆ 3 ಟೈರ್ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಫೌಂಡೇಶನ್, IPCC, ದೆನ್ ಇಂಟರ್ಮೀಡಿಯೇಟ್. ಸೊ ಈ ತರ ಫೈನಲ್ ಎಕ್ಸಾಮ್ಸ್ಗಳೆಲ್ಲ ನಡೀತಾ ಹೋಗುತ್ತೆ. ಸೊ ಆ ಎಕ್ಸಾಮ್ಸ್ಗಳನ್ನ ತಗೊಂಡು ನಾವೇನ್ ಮಾಡ್ಬೋದು, ಈ ತರ ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ತಾ ಹೋಗ್ಬೋದು.
ಸೊ ಬರೀ ಸ್ಟೇಟ್ ಗೌರ್ನಮೆಂಟ್ ಅಲ್ಲಿ ಅಷ್ಟೇ ಕಾಮರ್ಸ್ದವರಿಗೆ ರಿಸರ್ವೇಶನ್ ಪೋಸ್ಟ್ಗಳು ಇರೋದನ್ನ ನೋಡ್ತೀವಲ್ವಾ. ಸೊ ಅದೇ ತರ ನಾವೇನ್ ಮಾಡ್ಬೋದು, ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಸ್ಗಳಿಗೆ ನಾವೇನಾದ್ರೂ ಪ್ರಿಪೇರ್ ಆಗ್ತೀವಿ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಕಾಮರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟ್ಗಳನ್ನು ನೋಡ್ಬೋದು. ನೀವು ಬ್ಯಾಂಕಿಂಗ್ ಸೆಕ್ಟರಿಗೆ ಪ್ರಿಪೇರ್ ಆಗ್ತಾ ಹೋಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ. ದೆನ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಅಂದ್ಬಿಟ್ಟು ಬರುತ್ತೆ. ಸೊ ಅಲ್ಲಿ ಕೂಡ ನೀವೇನ್ ಮಾಡ್ಬೋದು, ಕಾಮರ್ಸ್ ಪೋಸ್ಟ್ಗಳನ್ನು ನೋಡ್ತಾ ಹೋಗ್ಬೋದು. ದೆನ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಬ್ಯಾಂಕಿಂಗ್ ಅಲ್ಲಿ ಯಾವ ರೀತಿಯಾದಂತಹ ಪೋಸ್ಟ್ಗಳು ಇರ್ತವೆ ಅಂತಂದ್ರೆ ನೋಡಿ, IBPS PO, SBI PO, IBPS ಕ್ಲರ್ಕ್, RBI ಅಸಿಸ್ಟೆಂಟ್, RBI ಗ್ರೇಡ್ B. ಅಂಡ್ ನೀವು ನೋಡಿರ್ತೀರಾ ನಬಾರ್ಡ್ ಮತ್ತೆ ಸಿಡ್ಬಿ ಎಲ್ಲ ಓದಿರ್ತೀರಲ್ವಾ. ಸೊ ನಬಾರ್ಡ್ ಮತ್ತೆ ಸಿಡ್ಬಿ ಅಲ್ಲಿ ಕೂಡ ನಾವೇನ್ ಮಾಡ್ಬೋದು, ವರ್ಕ್ ಅನ್ನ ಮಾಡ್ಬೋದು. ಸೊ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಬ್ಯಾಂಕಿಂಗಿಗೂ ಕಾಮರ್ಸಿಗೂ ಏನು ಸಂಬಂಧ ಇಲ್ಲ. ಸೊ ಕಾಮರ್ಸೇ ಬೇರೆ, ಬ್ಯಾಂಕಿಂಗೇ ಬೇರೆ. ಬಟ್ ಬ್ಯಾಂಕಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾಮರ್ಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಅಂದ್ರೆ ಕಾಮರ್ಸ್ ಅಂತಂದ್ರೆ ಏನು, ಟ್ರೇಡ್ ಮಾಡ್ತಕ್ಕಂಥದ್ದು ಅಥವಾ ಆಕ್ಟಿವಿಟೀಸ್. ಆ ಒಂದು ಕಾಮರ್ಸ್ ಆಕ್ಟಿವಿಟೀಸ್ಗಳನ್ನ ನಾವು ಎಲ್ಲಿ ಮಾಡ್ತೀವಿ, ಬ್ಯಾಂಕ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಾವು ಕಾಮರ್ಸ್ ಮಾಡಿರೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ದೆನ್ ನೀವು ಬ್ಯಾಂಕಿಂಗ್ ಅನ್ನ ಬರಿಬೇಕು ಅಂತಂದ್ರೆ ಬ್ಯಾಂಕಿಂಗ್ ಯಾವ್ದ್ರದೇ ಆದಂತಹ ಎಕ್ಸಾಮ್ಸ್ಗಳಿರ್ತವೆ, ಪ್ರಿಲಿಮ್ಸು ಮೇನ್ಸು ಆ ಥರ ಎಕ್ಸಾಮ್ಸ್ಗಳಿರುತ್ತೆ. ದೆನ್ ನೀವು ಕೋಚಿಂಗ್ ಆದರೂ ತಗೋಬಹುದು ಅಥವಾ ಸೆಲ್ಫ್ ಪ್ರಿಪರೇಷನ್ ಆದರೂ ಕೂಡ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಬ್ಯಾಂಕಿಂಗು. ದೆನ್ SSC ಬಂದಾಗ SSC CGL ಅಂತಂದ್ಬಿಟ್ಟು ಬರುತ್ತೆ. ಸೊ ಇದೆಲ್ಲ ಡಿಗ್ರಿ ಬೇಸ್ ಎಕ್ಸಾಮ್ಸ್ಗಳು. ಇಲ್ಲಿ ಕೂಡ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಮರ್ಸ್ ಅವ್ರಿಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಕೆಲವೊಂದು ಪೋಸ್ಟ್ಗಳಿರುತ್ತೆ. ಅಕೌಂಟ್ ಅಸಿಸ್ಟೆಂಟ್ ಆಫೀಸರ್, ದೆನ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ದೆನ್ ಆಡಿಟರ್, ಜೂನಿಯರ್ ಅಕೌಂಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, GST ಇನ್ಸ್ಪೆಕ್ಟರ್, ಪ್ರಿವೆಂಟಿವ್ ಆಫೀಸರ್. ಇಷ್ಟೆಲ್ಲ ಏನ್ ಮಾಡ್ತೀವಿ ನಾವು ಇಲ್ಲಿ ಕಾಮರ್ಸ್ ಅವ್ರು ಮಾತ್ರ ಈ ಎಕ್ಸಾಮ್ಸ್ಗಳಿಗೆ ನಾವೇನ್ ಮಾಡ್ಬೋದು, ಅಪ್ಲೈ ಮಾಡ್ತಾ ಹೋಗ್ಬೋದು. ಇಲ್ಲಿ ಬೇರೆ ಯಾರು ಬರೋಕ್ಕಾಗಲ್ಲ. ಸೊ ಕಾಂಪಿಟೇಷನ್ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು ಎಕ್ಸಾಮ್ಸ್ಗಳನ್ನು. ದೆನ್ ಇನ್ಶೂರೆನ್ಸಿಗೆ ಬಂದಾಗ ಇನ್ಶೂರೆನ್ಸ್ ಸೆಕ್ಟರಲ್ಲಿ LIC AAO ಅಂತಂದ್ರೆ ಅಕೌಂಟ್ ಅಸಿಸ್ಟೆಂಟ್ ಆಫೀಸರ್, ದೆನ್ LIC ADO, LIC ಅಸಿಸ್ಟೆಂಟ್, ದೆನ್ NIACL AO, ದೆನ್ UIIC AO. ಸೊ ಇಷ್ಟೆಲ್ಲ ಅಕೌಂಟ್ ಆಫೀಸರು, ಆಡಿಟ್ ಆಫೀಸರು, ಡೈರೆಕ್ಟರು. ಸೊ ಈ ಥರ ಎಲ್ಲ ಎಕ್ಸಾಮ್ಸ್ಗಳು ನೀವೇನು ಮಾಡ್ಬೋದು, ಇನ್ಶೂರೆನ್ಸ್ ಸೆಕ್ಟರಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇವಾಗ ನೋಡಿದ್ರಲ್ಲ ನೀವು, ಎಷ್ಟೆಲ್ಲ ಕಾಮರ್ಸ್ದವರಿಗೆ ಎಷ್ಟೆಲ್ಲ ಬೆನಿಫಿಟ್ ಆಗ್ತಕ್ಕಂಥ ಒಂದು ಕೋರ್ಸ್ಗಳು ಅಥವಾ ಎಕ್ಸಾಮ್ಸ್ಗಳನ್ನ ನೀವು ತಗೋಬೋದು ಅಂತಂದ್ಬಿಟ್ಟು. ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಕಾಮರ್ಸ್ ಮಾಡೋದ್ರಿಂದ. ಸೊ ನಿಮಗೆ ಬಿಟ್ಟಿದ್ದು ಚಾಯ್ಸು. ನೆಕ್ಸ್ಟ್ ನೀವು ಕಾಮರ್ಸನ್ನು ಮಾಡಿದ್ಮೇಲೆ ದೆನ್ ನೀವು BAಗೆ ಹೋಗ್ತಿರೋ ಅಥವಾ BCom ಅಲ್ಲೇ ಕಂಟಿನ್ಯೂ ಮಾಡ್ತಿರೋ ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ತೊಗೊಂಡ್ರೆ ಇನ್ನೂ ಬೆಸ್ಟ್. ಸೊ ನೀವು ಒಂದ್ಸರಿ ಕೂತು ಆಲೋಚನೆ ಮಾಡಿ, ನೋಡಿ, ಅನಲೈಸ್ ಮಾಡಿ. ನೀವು ಆಲ್ರೆಡಿ ಇವಾಗ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗ್ತೀರಾ. ಸೊ ನಿಮಗೆ ಮೆಚುರಿಟಿ ಇರುತ್ತೆ. ನೀವು ಕೂತು ಅನಲೈಸ್ ಮಾಡಿರಿ ಯಾವ ಥರ ಮಾಡಿದರೆ ಬೆಸ್ಟು ಅಂತಂದ್ಬಿಟ್ಟು. ಸೊ ನೀವು ಸುಮ್ಮನೆ ಬ್ಲೈಂಡಾಗಿ ಯಾರೋ ಒಬ್ಬರು ಹೇಳ್ತಾರೆ ಅಂತಂದ್ಬಿಟ್ಟು ಯಾವ್ದ್ಯಾವುದೋ ಕೋರ್ಸ್ಗಳನ್ನು ಜಾಯಿನ್ ಆಗ್ತಾ ಹೋಗ್ಬೇಡ್ರಿ. ನಿಮ್ಮ ಒಂದು ಗೋಲನ್ನು ಸೆಟ್ ಮಾಡ್ಕೊರಿ. ಆ ಗೋಲ್ ಪ್ರಕಾರ ನಾನು ಏನು ಮಾಡಬೇಕು ಅನ್ನೋದನ್ನು ನೀವೇನು ಮಾಡಿ ಮುಂಚೆನೇ ಡಿಸೈಡ್ ಮಾಡಿರಿ. ಸೊ ನೀವು ಆಲ್ರೆಡಿ ಕೇಳಿರ್ತೀರ, ಕಾಮರ್ಸಲ್ಲಿ ಒಂದು ಲೈನ್ ಇದೆ, ಪ್ಲಾನಿಂಗ್ ಈಸ್ ಆಫ್ ಡನ್ ಅಂತಂದ್ಬಿಟ್ಟು. ಹೌದಾ? ಪ್ಲಾನಿಂಗ್ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದರೆ ನೀವು ಆಲ್ರೆಡಿ ಅರ್ಧ ಅಲ್ಲೇ ಗೆದ್ದಿರ್ತೀರ. ಸೊ ಆ ಥರ ನೀವು ಪ್ಲ್ಯಾನ್ ಮಾಡಿ. ಫಸ್ಟು ನೀವೇನು ಮಾಡಬೇಕು, ಯಾವ ಒಂದು ಫಸ್ಟ್ ನೀವು ಪ್ರೈವೇಟ್ ಸೆಕ್ಟ್ರಿಗೆ ಹೋಗ್ತೀರಾ ಅಥವಾ ಗೌರ್ನಮೆಂಟ್ ಸೆಕ್ಟರಿಗೆ ಹೋಗ್ತೀರಾ ಅಥವಾ ನೀವು ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡ್ತೀರಾ ಅನ್ನೋದನ್ನು ಫಸ್ಟ್ ನೀವು ಫಿಕ್ಸ್ ಆಗಿ ಒಂದು ಯಾವುದನ್ನು ಮಾಡಬೇಕು ಅಂತಂದ್ಬಿಟ್ಟು. ಸೊ ನೀವು ಆಮೇಲೆ ನೀವು ಏನು ಮಾಡಿ, ಸರ್ಚ್ ಮಾಡ್ತಾ ಹೋಗಿ. ಆವಾಗ ನೀವು ಎಲ್ಲ ಲಿಸ್ಟ್ ಔಟನ್ನು ಮಾಡಿರಿ. ಸೊ ಇವಾಗ ನಿಮ್ಗೆ ಆಲ್ರೆಡಿ ಎಷ್ಟು ಎಕ್ಸಾಮ್ಸ್ಗಳು ಬರ್ತಾ ಹೋಗ್ತವೆ, ನೀವು ಯಾವ್ಯಾವ ರೀತಿಯಲ್ಲಿ ನೀವು ವರ್ಕ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಅನ್ನೋದನ್ನು ಹೇಳಿದ್ದೀನಿ. ನೋಡಿ ಒಂದ್ಸರಿ ನೋಟ್ ಡೌನ್ ಮಾಡ್ಕೊರಿ. ಎಲ್ಲ ಕೋರ್ಸ್ಗಳನ್ನು ಮತ್ತು ಎಲ್ಲ ಎಕ್ಸಾಮ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊರಿ. ನೀವು ಆಮೇಲೆ ಚೂಸ್ ಮಾಡ್ತಾ ಹೋಗಿ ನೀವು ಏನನ್ನ ಮಾಡಬೇಕು ಅಂತ. ಸೊ ನನ್ನ ಸಜೆಷನ್ ಬಂದು, ನೀವು ಕಾಮರ್ಸಿಂದ ಆರ್ಟ್ಸಿಗೆ ಹೋಗೋ ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ.
ಸೊ ಎಷ್ಟೆಲ್ಲ ಬೆನಿಫಿಟ್ ಇದೆ ಬಿ.ಕಾಮಲ್ಲಿ ಅಂತಂದ್ಬಿಟ್ಟು. ಸೊ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ಏನು ಹೇಳ್ತಾರೆ, ಸೊ ಸುಮ್ಮನೆ ವೇಸ್ಟು, ಕಾಮರ್ಸಲ್ಲಿ ಏನೂ ಇಲ್ಲ. ಸೊ ಆ ಒಂದು ಟ್ಯಾಗ್ ಲೈನನ್ನು ಕೊಟ್ಬಿಟ್ರೆ ಕಾಮರ್ಸ್ ಅಂತಂದ್ರೇ ವೇಸ್ಟ್ ಅಂತಂದ್ಬಿಟ್ಟು. ಸೊ ಆ ಥರ ಎಲ್ಲ ನೀವು ಥಿಂಕ್ ಮಾಡಬೇಡಿ. ಯಾಕಂತಂದರೆ ತುಂಬ ಆಪರ್ಚುನಿಟೀಸ್ಗಳು ಇದ್ದಾವೆ. ಬಿ.ಕಾಮ್ದವ್ರಿಗಂತಲೇ ಸ್ಪೆಷಲಾಗಿ ನಿಮಗೋಸ್ಕರ ಅಂತ ಕೊಡ್ತಾ ಇದ್ದಾರೆ. ನೀವು ಯುಟಿಲೈಸ್ ಮಾಡ್ಕೋಬೇಕು ಅವನ್ನೆಲ್ಲ. ಸೊ ನೋಡಿ, ನಿಮ್ಗೆ ಬಿಟ್ಟಿದ್ದು. ಸೊ ಇಷ್ಟೆಲ್ಲ ಹೇಳ್ಬೇಕು ಅಂತ ಇತ್ತು. ಸೊ ಹೇಳಿದ್ದೀನಿ. ನೋಡಿ, ನಾನು ಕೂಡ ಇವಾಗ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಸಿರುಗುಪ್ಪ ಗೌರ್ನಮೆಂಟ್ ಡಿಗ್ರಿ ಕಾಲೇಜಲ್ಲಿ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಂದು ಬಿ.ಕಾಮ್ ಆ್ಯಂಡ್ ಎಮ್.ಕಾಮ್ ಮುಗಿದಿದೆ, ಕೆ.ಸೆಟ್ ಆಗಿದೆ. ಸೊ ನೀವು ಏನಾದರೂ ಗೈಡೆನ್ಸ್ ಬೇಕಿತ್ತು, ಕೆರಿಯರ್ ಗೈಡೆನ್ಸ್ ಬೇಕಿತ್ತು ಅಂತಂದರೆ ಮೆಸೇಜ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಯಾವುದಾದ್ರೂ ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಸೊ ನಾನು DM ಮಾಡ್ತೀನಿ. ದೆನ್ ನೀವು ಬಿ.ಕಾಮ್ ಅಥವಾ ಎಮ್.ಕಾಮ್ ಮಾಡಿದ್ರಿ, ಅಥವಾ ಬಿ.ಕಾಮ್ ಸ್ಟೂಡೆಂಟ್ಸ್ ಏನಾದರೂ ಇವಾಗ ಅಪಿಯರಿಂಗ್ ಇದ್ದವರು ನೋಡ್ತಾ ಇದ್ರಿ ಅಂತಂದರೆ, ನೆಕ್ಸ್ಟ್ ನೀವು ಬಿ.ಕಾಮ್ ಕೋರ್ಸಸಲ್ಲಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ಗಳನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವುಗಳನ್ನು ನೀವು ನೋಡ್ಬೋದು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗಳನ್ನು. ದೆನ್ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ DM ಮಾಡಿ. ದೆನ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನನ್ನು ಬರುತ್ತೆ. ದೆನ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ. ದೆನ್ ಐ ಹೋಪ್ ನಿಮಗೆ ಎಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಸೊ ನೋಡೋಣ, ನೀವು ಚೆನ್ನಾಗಿ ಒಂದು ಕರಿಯರ್ ಪಾತನ್ನು ಚೂಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್.